ವಿಳಾಸ ಇರಬೇಕು. ಯಾರಿಗೆ ಪತ್ರವನ್ನ ತಲುಪಿಸ್ಬೇಕು ಅವರಿಗೆ ಅವರ ಒಂದು ವಿಳಾಸ ಇರಬೇಕು ಸ್ಪಷ್ಟವಾಗಿ. ಸ್ವವಿಳಾಸ ಅಂದ್ರೆ ನಾವು ಪತ್ರ ಬರೆಯುವವರ ಸ್ಪಷ್ಟವಾದಂತಹ ಅಡ್ರೆಸ್, ವಿಳಾಸ ಇರಬೇಕು. ಇದು ನಾವು ಯಾರಿಗೆ ಕಳಿಸ್ತೀವಿ ಆ ಒಂದು ಡಿಪಾರ್ಟ್ಮೆಂಟ್ ಅಥವಾ ಆ ಒಂದು ಮುಖ್ಯಸ್ಥನಿಗೆ ಕಳಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದು ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಪ್ರಯೋಗ ಪ್ರಣತಿ ಭಾಷಾ ಅಭ್ಯಾಸ ಈ ಪುಸ್ತಕದಿಂದ ಪತ್ರಲೇಖನಗಳು, ಈ ಪತ್ರಲೇಖನಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಕಳೆದ ತರಗತಿಯಲ್ಲಿ ನಾವು ಜೋಡು ನುಡಿಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಈಗ ನಾವು ಮುಂದೆ ಪತ್ರಲೇಖನದ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ. ಇದಕ್ಕಿಂತ ಮೊದಲು ನೀವು ಪತ್ರಲೇಖನವನ್ನ ಬರೆಯೋದು ಹೇಗೆ, ಪತ್ರಲೇಖನವನ್ನ ಅದನ್ನ ಬರೆದು ಅದರಲ್ಲಿ ಎಷ್ಟೆಷ್ಟು ವಿಧಗಳಿದೆ ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಆದ್ರೂ ಕೂಡ ಇಂದಿನ ತರಗತಿಯಲ್ಲಿ ಅದರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಬನ್ನಿ. ಪತ್ರಲೇಖನಗಳು, ಪತ್ರವನ್ನ ಬರೆಯೋದು. ಈ ಪತ್ರಲೇಖನ ಅಂದ್ರೆ ಏನು, ಅದರ ಒಂದು ಪ್ರಾರಂಭ ಹೇಗೆ ಅನ್ನೋದನ್ನ ನೋಡೋಣ. ಒಬ್ಬರು ಮತ್ತೊಬ್ಬರೊಂದಿಗೆ ಬರಹದ ಮೂಲಕ ಸಂವಹನ ಅಂದ್ರೆ ಸಂಪರ್ಕ ಮಾಡುವುದೇ ಪತ್ರಲೇಖನ. ಭಾಷೆ ಅಂದ್ರೆ ಏನು? ಮಾತನಾಡೋದು, ಒಬ್ಬರು ಮತ್ತೊಬ್ಬರ ಜೊತೆಗೆ ಸಂವಹನ ನಡೆಸೋದು, ಸಂಪರ್ಕ ಮಾತಿನ ಮೂಲಕ ನಡೆಸೋದು ಅಲ್ವಾ. ಆಗ ಭಾಷೆಗಳು ಬೆಳೆಯುತ್ತೆ ಅಂತ ನಾವು ಕೇಳಿದ್ವಿ. ಅದೇ ತರ ಈ ಪತ್ರ ಅನ್ನೋದು ಹೇಗ್ ಬಂತು ಅಂದ್ರೆ, ಒಬ್ಬ ಮತ್ತೊಬ್ಬನೊಂದಿಗೆ ಬರಹದ ಮೂಲಕ ಸಂಪರ್ಕವನ್ನ ಮಾಡೋದೇ ಪತ್ರಲೇಖನ. ಈಗ ನಾವ್ ಇಲ್ಲಿರ್ತೀವಿ, ನಮ್ಮ ಇಲ್ಲಿನ ವಿಚಾರಗಳನ್ನ ಬೇರೆಲ್ಲೋ ಇರುವಂತಹ ನಮ್ಮ ಗೆಳೆಯನಿಗೋ ಗೆಳತಿಗೋ ಅಥವಾ ತಂದೆಗೋ ತಾಯಿಗೋ ತಿಳಿಸ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು, ಈಗಿನ ಆಧುನಿಕ ಜಗತ್ತಿನಲ್ಲಿ ಫೋನ್ಗಳು ಎಲ್ಲ ಆಧುನೀಕರಣಗೊಂಡಿರೋದ್ರಿಂದ ಪತ್ರಗಳ ಒಂದು ಬಳಕೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಆದ್ರೆ ಪತ್ರ ಅನ್ನೋದು ಮೊದಲು ಇಂದಿನ ಕಾಲದಿಂದ ನಾವು ಕಂಡುಕೊಂಡಂತಹ ಒಂದು ಸಮೂಹ ಮಾಧ್ಯಮ ಅಂತ ಹೇಳ್ಬೋದು, ಸಂಪರ್ಕ ಮಾಧ್ಯಮ ಅಂತ ಹೇಳ್ಬೋದು. ಪತ್ರ ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಒಂದು ಬರಹದ ಮೂಲಕ ಒಂದು ಸಂಪರ್ಕವನ್ನ ಅಥವಾ ತನ್ನ ಒಂದು ವಿಚಾರವನ್ನ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಮೂಲವೇ ಪತ್ರ ಲೇಖನ. ಸಂವಹನ ಮಾಡುವುದು ಪತ್ರಲೇಖನ. ಸಂವಹನದ ಈ ಮಾಧ್ಯಮ ಇದೆಯಲ್ಲ, ಪ್ರಾಚೀನ ಕಾಲದಲ್ಲಿ ಎಲೆಯ ಮೇಲಿನ ಬರಹದಿಂದ ನಡೆಯುತ್ತಿತ್ತು. ಪ್ರಾಚೀನ ಕಾಲದಿಂದಲೂ ಪತ್ರಲೇಖನ ಇತ್ತು. ಆದ್ರೆ ಆಗ ಪೇಪರು ಪೆನ್ಗಳ ಬದಲು ಏನಿತ್ತು, ಎಲೆಗಳ ಮೂಲಕ ಬರಿತಾ ಇದ್ರು. ಆ ಹಳೆಯ ಪ್ರಾಚೀನ ಕಾಲದಿಂದಲೂ ಪತ್ರಲೇಖನ ಇತ್ತು. ರಾಜ ಮಹಾರಾಜರು ಈ ರಾಜ್ಯದ ರಾಜ ಮತ್ತೊಂದು ರಾಜ್ಯದ ರಾಜನ ಜೊತೆ ವ್ಯವಹರಿಸ್ಬೇಕು ಅಂದ್ರೆ ಹೇಗೆ ವ್ಯವಹರಿಸ್ತಾ ಇದ್ದ, ಗೂಢಾಚಾರರ ಕೈಯಲ್ಲಿ ಪತ್ರಗಳನ್ನ ಬರೆದು ಕಳಿಸ್ತಾ ಇದ್ದ. ಅದಕ್ಕಿಂತ ಇಂದಿನ ಕಾಲದಲ್ಲಿ ಎಲೆಗಳ ಮೇಲೆ ಪತ್ರವನ್ನ ಬರಿತಾ ಇದ್ರು. ಈಗ ಕಾಗದದ ಮೇಲೆ ಬರೆಯುವ ಅವಕಾಶವಿದ್ದರೂ ಹಳೆಯ ಪದ ಉಳಿದುಕೊಂಡು ಬಂದಿದೆ. ಯಾವುದು? ಪತ್ರ ಲೇಖನ. ಈಗ ಕಾಗದದ ಮೇಲೆ ಬರಿತೀವಿ, ಪ್ರಾಚೀನ ಕಾಲದಿಂದ ಎಲೆಗಳ ಮೇಲೆ ಬರಿತಾ ಇದ್ರು. ಸೊ ಏನೇ ಆದ್ರೂ ಕೂಡ ಅದರ ಪದ ಮಾತ್ರ ಚೇಂಜಸ್ ಆಗಿಲ್ಲ, ಯಾವುದೇ ಬದಲಾವಣೆ ಆಗಿಲ್ಲ. ಪತ್ರಲೇಖನ ಅಂತಾನೆ ಹೇಳ್ತೀವಿ. ಪತ್ರ ಲೇಖನ. ಪತ್ರ ಅಂದ್ರೆ ಎಲೆ ಅಥವಾ ಕಾಗದದ ಮೇಲೆ ಒಂದು ಬರವಣಿಗೆಯನ್ನ ಬರೆಯುವುದಕ್ಕೆ ಲೇಖನ ಅಂತ ಹೇಳ್ತೀವಿ. ಈಗ ನೋಡಿ, ಒಬ್ಬರು ಮತ್ತೊಬ್ಬರೊಂದಿಗೆ ಬರಹದ ಮೂಲಕ ಸಂವಹನ ಮಾಡುವುದು ಪತ್ರಲೇಖನ. ಈ ಸಂವಹನ ಮಾಧ್ಯಮ ಪ್ರಾಚೀನ ಕಾಲದಲ್ಲಿ ಎಲೆಯ ಮೇಲಿನ ಬರಹದಿಂದ ನಡೆಯುತ್ತಿತ್ತು. ಅದರ ಮುಖ್ಯ ಅಂಶ ಹೇಳ್ತಾ ಇದ್ದೀನಿ. ಈಗ ಕಾಗದದ ಮೇಲೆ ಬರೆಯುವ ಅವಕಾಶವಿದ್ದರೂ ಹಳೆಯ ಪದ ಉಳಿದುಕೊಂಡಿದೆ. ಪತ್ರಲೇಖನ ಪರಿಣಾಮಕಾರಿ ಇದ್ದರೆ ಅದರ ಉದ್ದೇಶ ಸಫಲ. ಪತ್ರಲೇಖನ ಪರಿಣಾಮಕಾರಿಯಾಗಿ ಇದ್ರೆ ಮಾತ್ರ ಅದರ ಒಂದು ಉದ್ದೇಶ ಏನಿದೆ ಅದು ಸಫಲ ಆಗತ್ತೆ, ಅಂದ್ರೆ ಸಕ್ಸಸ್ ಆಗುತ್ತೆ. ಯಾವುದೇ ಅಂಶ ಅಪೂರ್ಣ, ಅಸ್ಪಷ್ಟ, ಸಂದಿಗ್ಧ ಇರಬಾರದು. ಬರೆದವನ
ಗುರುತು, ಬರೆದ ಸ್ಥಳ, ದಿನಾಂಕ, ಯಾರನ್ನು ಉದ್ದೇಶಿಸಿ ಯಾವ ಸಂದರ್ಭದಲ್ಲಿ ಬರೆಯಲಾಗಿದೆ ಎಂಬ ಅಂಶಗಳು ನಿರ್ದಿಷ್ಟವಾಗಿರ್ಬೇಕು. ಇಲ್ಲಿ ಪತ್ರ ಬರಿಬೇಕಾದ್ರೆ ಹೆಂಗೆಂಗೋ ಪತ್ರ ಬರೆದ್ಬಿಟ್ಟು ಒಂದು ಲೈನ್ ಬರೆದ್ಬಿಟ್ಟು ಕಳಿಸ್ಬಿಡೋದಲ್ಲ. ಪತ್ರ ಬರಿಬೇಕಾದ್ರೆ ಅದರದೇ ಆದಂತಹ ಕೆಲವೊಂದು ನಿಯಮಗಳಿದೆ. ಆ ನಿಯಮದ ಪ್ರಕಾರ ಬರೆದ್ರೆ ಮಾತ್ರ ಅದು ಸಫಲ ಆಗುತ್ತೆ. ಅಂದ್ರೆ ಆ ವಿಚಾರ ಯಾರಿಗೆ ತಲುಪಬೇಕು, ಯಾವಾಗ ತಲುಪಬೇಕು, ಯಾರಿಂದ ಅಂತ ಗೊತ್ತಾಗ್ಬೇಕು, ಯಾವ ದಿನಾಂಕ, ಯಾವ ಸ್ಥಳ, ಇದೆಲ್ಲ ವಿಚಾರಗಳು ಒಳಗೊಂಡಿರ್ಬೇಕು. ಅಂಶಗಳು ಯಾವುದೆಲ್ಲ, ಅದು ಅಪೂರ್ಣವಾಗದ ಹಾಗೆ, ಅಸ್ಪಷ್ಟ ಆಗದ ಹಾಗೆ, ಸಂದಿಗ್ಧ ಇರಬಾರದು. ಅಂದ್ರೆ ಕ್ಲಿಷ್ಟಕರವಾಗಿರಬಾರದು. ಆ ಪತ್ರ ಬರೆದವರು ಪತ್ರ ಓದುಗರಿಗೆ ತಲುಪಿ ಅದು ಓದಬೇಕಾದ್ರೆ ಅದು ಅರ್ಥಪೂರ್ಣವಾಗಿರ್ಬೇಕು, ಅಪೂರ್ಣವಾಗಿರಬಾರ್ದು. ಹೇಗಿರ್ಬೇಕು, ಬರೆದವನ ಗುರುತು ಇರ್ಬೇಕಲ್ಲಿ, ಅಡ್ರೆಸ್, ವಿಳಾಸ, ಬರೆದ ಸ್ಥಳ, ದಿನಾಂಕ, ಯಾರನ್ನ ಉದ್ದೇಶಿಸಿ ಬರಿತಿದ್ದೀನಿ ಅನ್ನೋದು ಬೇಕು. ನಾವು ಯಾರನ್ನ ಮೆನ್ಷನ್ ಮಾಡಿ ಬರಿತಾ ಇದೀವಿ, ಯಾರಿಗೋಸ್ಕರ ಪತ್ರ ಬರಿತಿದ್ದೀವಿ, ಮತ್ತು ಯಾವ ಸಂದರ್ಭದಲ್ಲಿ, ಯಾವ ಒಂದು ವಿಚಾರವನ್ನ ಇಟ್ಕೊಂಡು ನಾವು ಪತ್ರ ಬರೆಯಲಾಗಿದೆ ಅನ್ನುವಂಥ ಅಂಶ ನಿರ್ದಿಷ್ಟವಾಗಿರ್ಬೇಕು. ಅದು ಸ್ಪಷ್ಟವಾಗಿರ್ಬೇಕು. ಒಂದು ಪತ್ರ ಸಂಪೂರ್ಣವಾಗಿ ಸಫಲ ಆಗ್ಬೇಕಾದ್ರೆ, ಸಕ್ಸಸ್ ಅಂತ ಅನ್ನಿಸ್ಕೋಬೇಕಾದ್ರೆ, ಈ ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ವಿಚಾರ ಹೋಗಿ ತಲುಪಬೇಕಾದ್ರೆ ಅದು ಸಂಪೂರ್ಣವಾಗಿ ಪರಿಪೂರ್ಣವಾದಂತಹ ಪತ್ರವಾಗಿರ್ಬೇಕು. ಅಪೂರ್ಣ ಪತ್ರ ಆಗಿರಬಾರ್ದು. ಹಾಗಾದ್ರೆ ಅಪೂರ್ಣ ಪತ್ರ ಆಗದೇ ಇದ್ರೆ ಆ ಸಂಪೂರ್ಣವಾದಂತ ಒಂದು ಪತ್ರ ಆಗ್ಬೇಕಾದ್ರೆ ಈ ಎಲ್ಲ ವಿಚಾರಗಳಿರ್ಬೇಕು. ಗುರುತಿರ್ಬೇಕು, ಸ್ಥಳ ಇರಬೇಕು, ದಿನಾಂಕ ಇರಬೇಕು, ಯಾರನ್ನ ಉದ್ದೇಶಿಸಿ ಯಾವ ಸಂದರ್ಭದಲ್ಲಿ, ಎಲ್ಲ ಅಂಶಗಳು ಒಳಗೊಂಡಿರ್ಬೇಕು. ಆಗ ಅದು ಪರಿಪೂರ್ಣವಾದಂತ ಪತ್ರ ಆಗುತ್ತೆ ಅಂತ ಹೇಳ್ತಾರೆ. ಈಗ ನೋಡಿ, ಪತ್ರದ ಅಂಗಾಂಶಗಳು ಅಂದ್ರೆ ಪತ್ರದ ಅಂಗಾಂಶಗಳು ಯಾವ ಅಂಶಗಳನ್ನ ಹೊಂದಿರ್ಬೇಕು, ಯಾವ ಭಾಗಗಳಿದೆ. ಈಗ ನಮ್ಮ ಮನುಷ್ಯನಿಗೆ ಕೈ, ಕಾಲು, ಕಣ್ಣು, ಮೂಗು, ಬಾಯಿ ಎಲ್ಲ ಇರೋ ಹಾಗೆ ಅದದು ಯಾವ ಕೆಲಸವನ್ನ ಮಾಡುತ್ತೋ ಹಾಗೆ ಪತ್ರಕ್ಕೂ ಕೂಡ ಅಂಗಗಳಿವೆ, ಅಂಶಗಳಿವೆ ಅಂತ ಹೇಳ್ತಿದ್ದಾರೆ. ಯಾವ ಅಂಶಗಳು? ಪತ್ರದಲ್ಲಿ ಮೊದಲು ಸ್ವವಿಳಾಸವಿರ್ಬೇಕು. ಸ್ವವಿಳಾಸ ಅಂದ್ರೆ ನಾವು ಪತ್ರ ಬರೆಯುವವರ ಸ್ಪಷ್ಟವಾದಂತಹ ಅಡ್ರೆಸ್, ವಿಳಾಸ ಇರಬೇಕು. ದಿನಾಂಕ ಇರಬೇಕು. ಯಾವುದಿರ್ಬೇಕು? ದಿನಾಂಕ ಇರಬೇಕು. ದಿನಾಂಕ, ಡೇಟ್ ಅನ್ನ ಮೆನ್ಷನ್ ಮಾಡಿರ್ಬೇಕು. ನೀನು ಯಾವ ದಿನ ಪತ್ರ ಬರೀತಿದ್ಯಾ ಅನ್ನೋದನ್ನ. ಸಂಬೋಧನೆ ಇರಬೇಕು. ಸಂಬೋಧನೆ ಅಂದ್ರೆ ಯಾರನ್ನ ಉದ್ದೇಶಿಸಿ, ತಂದೆಯನ್ನ, ತಾಯಿಯನ್ನ, ಗುರು ಹಿರಿಯರನ್ನ, ಗೆಳೆಯ ಗೆಳತಿಯರನ್ನ, ತಮ್ಮ ತಂಗಿಯನ್ನ, ಅಣ್ಣ ಅಕ್ಕನನ್ನ, ಈ ತರ ಆ ಒಂದು, ಅಥವಾ ನಿಮ್ಮ ಒಂದು ಪ್ರಾಂಶುಪಾಲರನ್ನ ಅಥವಾ ತರಗತಿ ಶಿಕ್ಷಕರನ್ನ, ಯಾವುದೇ ರೀತಿಯಾಗಿರ್ಬೋದು, ಆ ಒಂದು ಪತ್ರದ ಸಂಬೋಧನೆ ಅನ್ನೋದು ಇಂಪಾರ್ಟೆಂಟ್. ವಿಷಯದ ನಿರೂಪಣೆ ಅಂದ್ರೆ ಒಡಲು, ಅದರ ಹೊಟ್ಟೆ, ಪತ್ರದ ಮೇನ್ ಅಂಶ ಏನಿದೆ ಅದು. ನೀವು ಏನ್ ವಿಷಯವನ್ನ ನಿರೂಪಿಸ್ತೀರಾ, ನೀವು ಏನ್ ವಿಷಯವನ್ನ ಅವ್ರಿಗೆ ತಲುಪಿಸ್ಬೇಕು ಅನ್ಕೊಂಡಿದ್ದೀರೋ ಆ ವಿಚಾರವನ್ನ ಸವಿಸ್ತಾರವಾಗಿ ಅದರ ಒಂದು ನಿರೂಪಣೆಯನ್ನ ನೀಟಾಗಿ ಬರಿಬೇಕು. ಏನಿರ್ಬೇಕು? ಮುಕ್ತಾಯ, ಎಂಡಿಂಗ್. ಅದರ ಪತ್ರದ ಕೊನೆಯ ಹಂತ, ಕೊನೆ ಹೇಗಿರ್ಬೇಕು, ಮುಕ್ತಾಯ, ಎಂಡಿಂಗ್ ಹೇಗಿರ್ಬೇಕು. ಹಸ್ತಾಕ್ಷರ ವೆರಿ ಇಂಪಾರ್ಟೆಂಟ್. ನಮ್ಮ ಅಕ್ಷರಗಳು ನೀಟಾಗಿರ್ಬೇಕು, ದುಂಡನೆ, ಅಂದವಾಗಿ, ಸ್ಪಷ್ಟವಾಗಿ. ನೀವು ಯಾರು ಕಳಿಸ್ತಿರೋ ಅವರು ಸ್ಪಷ್ಟವಾಗಿ ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಇರಬೇಕು ನಿಮ್ಮ ಹಸ್ತಾಕ್ಷರಗಳು. ಹಸ್ತಾಕ್ಷರಗಳು ಅಂದ್ರೆ ಬರವಣಿಗೆ. ಹೇಗಿರ್ಬೇಕು ನಿಮ್ಮ ಬರವಣಿಗೆ? ಅಂದವಾಗಿರಬೇಕು. ಇಲ್ಲ ನೀವು ಹೇಗೆಗೋ ಬರೆದ್ ಬಿಟ್ರೆ ಕೋಳಿ ಕಾಲ್ ತರ ಏನಾಗುತ್ತೆ, ಅವರಿಗೆ ಪತ್ರ ಓದೋಕೆ ಆಗಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ.
ನೀವು ಏನು ಹೇಳಬೇಕು ಅನ್ಕೊಂಡಿದ್ದೀರೋ ಅದು ಅವರಿಗೆ ತಲುಪೋದೇ ಇಲ್ಲ. ಅದಕ್ಕೆ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಹಸ್ತಾಕ್ಷರ ಅನ್ನೋದು, ಬರವಣಿಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೊರ ವಿಳಾಸ. ವಿಳಾಸ, ನೀವು ಯಾರಿಗೆ ಪತ್ರವನ್ನು ತಲುಪಿಸ್ಬೇಕು ಅಂತ ಬರಿತೀರೋ ಅವರ ವಿಳಾಸ, ಅವರ ಅಡ್ರೆಸ್, ಪೋಸ್ಟ್ ಮಾಡಬೇಕಲ್ಲ, ಅವರ ವಿಳಾಸ ಬೇಕು. ಅದು ಬೇರೆ ರಾಜ್ಯಗಳಿಗಾದರೆ ಆಂಗ್ಲ ಭಾಷೆಯಲ್ಲಿರಬೇಕು, ಕರ್ನಾಟಕದ ಒಳಗಡೆ ಆದರೆ ಕನ್ನಡದಲ್ಲೇ ಬರಿಬೇಕು. ಸೊ ಇದಿಷ್ಟು ಅಂಶಗಳು ಮುಖ್ಯವಾಗಿ ಪತ್ರ ಬರಿಬೇಕಾದ್ರೆ ನೀವಿಷ್ಟು ಅಂಶಗಳನ್ನು ಬರ್ಕೊಂಡ್ಬಿಟ್ರೆ ನಿಮಗೆ ಖಂಡಿತ ಅಂಕಗಳು ಸಿಗುತ್ತೆ. ಅದರಲ್ಲಿ ಸ್ವವಿಳಾಸ, ನಿಮ್ಮ ವಿಳಾಸ, ದಿನಾಂಕ, ಸಂಬೋಧನೆ, ವಿಷಯದ ನಿರೂಪಣೆ, ಮುಕ್ತಾಯ, ಹಸ್ತಾಕ್ಷರ, ಹೊರ ವಿಳಾಸ, ಇದಿಷ್ಟು ಆದರೆ ಮಾರ್ಕ್ಸ್ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಸುಲಭವಾಗಿ ಸಿಗುತ್ತೆ. ಸೊ ಪತ್ರ ಬರಿಬೇಕಾದ್ರೆ ನೆನ್ಪಿಟ್ಕೊಳ್ಬೇಕಾದಂಥ ಅಂಶಗಳು ಈ 7 ಅಂಶಗಳನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ವೈಯಕ್ತಿಕ ಪತ್ರ, ವ್ಯಾವಹಾರಿಕ ಪತ್ರ ಅಂತ 2 ಪತ್ರಗಳ ವಿಧವನ್ನು ನೋಡ್ತೀವಿ. ವೈಯಕ್ತಿಕ ಪತ್ರ ಬರೆಯುವ ರೀತಿನೇ ಬೇರೆ, ವ್ಯಾವಹಾರಿಕ ಪತ್ರ ಬರೆಯುವ ರೀತಿನೇ ಬೇರೆ. ವೈಯಕ್ತಿಕ ಪತ್ರವನ್ನ ನಾವು ಯಾವ ರೀತಿ ಸಂಬೋಧನೆ ಮಾಡ್ತೀವಿ, ಯಾವುದನ್ನ ಏನೇನನ್ನ ಬಳಸಿ ಯಾವ ಒಂದು ಪ್ಯಾಟರ್ನ್ ಅಲ್ಲಿ ಬರಿತೀವಿ, ಹಾಗೆ ವ್ಯಾವಹಾರಿಕ ಪತ್ರವನ್ನ ಯಾವ ಪ್ಯಾಟರ್ನ್ ಅಲ್ಲಿ ಬರಿತೀವಿ ಅನ್ನೋದನ್ನ ನಾನು ಹೀಗೆ ನಿಮಗೆ ಹೇಳ್ಕೊಡ್ತೀನಿ. ಈಗ ನಾವು ತಗೊಂಡಿರುವಂತಹ ಉದಾಹರಣೆ ವೈಯಕ್ತಿಕ ಪತ್ರ ಮಾದರಿ 1. ಈಗ ಒಂದು ಪ್ರಶ್ನೆ, ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನಿಮ್ಮ ಪ್ರವಾಸದ ಅನುಭವ ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಒಂದು ಪತ್ರವನ್ನ ಬರೆಯಿರಿ. ಇದು ಪ್ರಶ್ನೆ ಆಗಿರುತ್ತೆ. ಈಗ ಪತ್ರ ಶುರು ಆಗುತ್ತೆ. ಈಗ ಪತ್ರ ಎಲ್ಲಿಂದ ಶುರು ಆಗುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪತ್ರ. ಪತ್ರಗಳು ಇಲ್ಲಿಂದ ಶುರು ಆಗುತ್ತೆ. ಈಗ ನೋಡ್ಕೋಬೇಕು ನೀವು, ಇದು ಕ್ವಶನ್ ಅಂದ್ರೆ ಪ್ರಶ್ನೆ ಆಗಿರುತ್ತೆ. ಈಗ ಪತ್ರ ಸ್ಟಾರ್ಟ್ ಆಗುತ್ತೆ. ಪತ್ರದ ಮೊದಲು ಏನಿರ್ಬೇಕು ಅಂತ ಹೇಳಿದ್ದೆ ನಾನು, ಸ್ವವಿಳಾಸ. ನೋಡಿ, ಇದು ಸ್ವವಿಳಾಸ ಮತ್ತೆ ದಿನಾಂಕ ಮೆನ್ಷನ್ ಮಾಡಿದ್ದಾರೆ. ಅದು 21 ಮಾರ್ಚ್ 2012 ಅಂತ ಚಿಕ್ಕಬಳ್ಳಾಪುರ. ಇದನ್ನ ನಾನು ಎಕ್ಸಾಂಪಲ್ ಉದಾಹರಣೆಗೆ ಕೊಟ್ಟಿರೋದು. ಅವರು ಸ್ಥಳ ಮತ್ತೆ ಅವರ ಒಂದು ದಿನಾಂಕ, ಪತ್ರ ಬರೆಯುವಂತ ದಿನಾಂಕ, ಅಲ್ಲಿ ವಿಳಾಸ ಆಯ್ತು, ದಿನಾಂಕನೂ ಮುಗೀತು. ಅದು ಯಾವ ಸೈಡ್ಗೆ ಬರಬೇಕು, ನೀವು ಬರೀಲಿಕ್ಕೆ ಕೂತಾಗ ನಿಮ್ಮ ರೈಟ್ ಸೈಡ್ ಅಂದ್ರೆ ಬಲ ಭಾಗದಲ್ಲಿ ಆ ಒಂದು ವಿಳಾಸ ಇರಬೇಕು. ನೆಕ್ಸ್ಟ್, ನಿಮ್ಮ ಸಂಬೋಧನೆ. ಯಾರನ್ನ ಕುರಿತು ಸಂಬೋಧಿಸ್ತೀರಾ, ಹೇಗೆ ಸಂಬೋಧಿಸ್ತೀರಾ, ಪ್ರೀತಿಯಿಂದ ಗೆಳೆಯನಿಗೆ ಅಥವಾ ಗೆಳತಿಗೆ ಅಂತ ಲೆಫ್ಟ್ ಸೈಡ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು. ಇದೀಗ ಮಾರ್ಜಿನ್ ಇರುತ್ತೆ ಅಂತ ಇಟ್ಕೊಳ್ಳಿ, ಇಲ್ಲಿಂದ ಶುರು. ಈಗ ಸ್ಟಾರ್ಟ್ ಮಾಡಿ. ಇದು ಒಡಲು. ನೀನು ಕ್ಷೇಮವಾಗಿರುವೆ ಎಂದು ಭಾವಿಸುತ್ತೇನೆ, ನಾನು ಕ್ಷೇಮವಾಗಿದ್ದೇನೆ. ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಪ್ರವಾಸವನ್ನು ಏರ್ಪಡಿಸಿದ್ದರು. ಪ್ರವಾಸಕ್ಕೆ ಹೋಗುವ ಮುಂಚೆ ನಿನಗೆ ಪತ್ರವನ್ನು ಬರೆದಿದ್ದೇನು. ನಾವೆಲ್ಲರೂ ಇದನ್ನ ಪ್ಯಾರಾಗ್ರಾಫ್ ಮಾಡ್ಕೋಬಹುದು. ಇದು ಕ್ಷೇಮ. ಈ ಕ್ಷೇಮ ಸಮಾಚಾರ, ನೀನ್ ಚೆನ್ನಾಗಿದೀಯಾ, ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿರೋದಕ್ಕೆ ಪತ್ರ ಬರಿ, ನಾನ್ ಚೆನ್ನಾಗಿರೋದಕ್ಕೆ ಪತ್ರ ಬರೀತಿದ್ದೀನಿ, ಏನೇನೋ ಕ್ಷೇಮ ಸಮಾಚಾರವನ್ನ ಹೇಳಲಿಕ್ಕೆ ಒಂದು ಚಿಕ್ಕದಾದ ಒಂದು ಪ್ಯಾರಾ. ನೆಕ್ಸ್ಟ್, ನಿಮ್ಮ ವಿಷಯವನ್ನ ನಿರೂಪಣೆ ಮಾಡಬೇಕು, ಅದಕ್ಕೆ ಒಡಲು. ಇದನ್ನೆಲ್ಲ ಒಡಲು ಅಂತ ಹೇಳ್ತೀವಿ. ಆ ಪತ್ರದ ಒಡಲು, ವಿಷಯದ ನಿರೂಪಣೆಯನ್ನ ಈ ರೀತಿ ಮಾಡೋದು. ಕ್ಷೇಮ ಆದ್ಮೇಲೆ ನೆಕ್ಸ್ಟ್ ನೀನು ಏನ್ ಹೇಳಬೇಕು, ಅಲ್ಲಿ ಏನ್ ಕೊಟ್ಟಿದ್ದಾರೆ, ನಿಮ್ಮ ಪ್ರವಾಸದ ಅನುಭವದ ಬಗ್ಗೆ ಗೆಳೆಯ ಗೆಳತಿಗೆ ಒಂದು ಪತ್ರ ಬರೆಯೋದು. ಅದು ನಿನ್ನ ಒಡಲು, ಅಂದ್ರೆ ಆ ನಿರೂಪಣೆ ಮಾಡ್ಬೇಕಾದಂತ ವಿಷಯ ಅದು. ಅದನ್ನ ಈಗ ನೀನು ಹೇಳಬೇಕು. ನೀನು ಯಾವಾಗಪ್ಪ ಹೋಗಿದ್ದೆ, ಎಲ್ಲೆಲ್ಲಿ ಹೋಗಿದ್ದೆ, ಏನೇನೋ ನೋಡ್ದೆ ಅನ್ನೋದನ್ನೆಲ್ಲ ಸವಿಸ್ತಾರವಾಗಿ ಬರೀಲಿಕ್ಕೆ ಇರುವಂತ ಜಾಗ ಇದು. ಈಗ ಬನ್ನಿ, ನಾವೆಲ್ಲರೂ ಬೇಲೂರು, ಹಳೆಬೀಡು, ಧರ್ಮಸ್ಥಳ, ಉಡುಪಿ, ಮಂಗಳೂರು, ಮಲ್ಪೆ, ಕಾರವಾರ, ಹೊರನಾಡು, ಶೃಂಗೇರಿ ಮುಂತಾದ ಸ್ಥಳಗಳನ್ನು ನೋಡಿದೆವು. ತುಂಬಾ ಸುಂದರವಾದ ಅದ್ಭುತವಾದ ಸ್ಥಳಗಳಾಗಿದ್ದವು. ನಮ್ಮ ಇತಿಹಾಸವನ್ನು, ಸಾಂಸ್ಕೃತಿಕ ಪರಂಪರೆಯನ್ನು ನೆನಪಿಸುವ ದೇವಾಲಯಗಳು, ಸ್ಮಾರಕಗಳು ಚೆನ್ನಾಗಿವೆ. ಜೀವನದಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ಸಲ ನೋಡಲೇಬೇಕು. ಜೀವನದಲ್ಲಿ ಒಂದಲ್ಲ ಒಂದು ಸಲ ನೋಡಲೇಬೇಕಾದಂತಹ ಸ್ಥಳ ಇದು ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಇನ್ನು ಪತ್ರ ಇದೆ. ಸಮುದ್ರ ತೀರವನ್ನು ಹೊಂದಿರುವ ಮಂಗಳೂರು, ಮಲ್ಪೆ ತುಂಬಾ ಸುಂದರವಾದ, ರಮಣೀಯವಾದ ಪ್ರಕೃತಿ ಸೌಂದರ್ಯವನ್ನು ಹೊಂದಿವೆ. ನೀನು ನನ್ನ ಜೊತೆಯಲ್ಲಿದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಇದು ಇಷ್ಟು ಪತ್ರದ ಒಂದು ವಿಷಯ ನಿರೂಪಣೆ.
ವಿಷಯ ನಿರೂಪಣೆ ಎಲ್ಲಿಂದ ಇಲ್ಲಿ ಕ್ಷೇಮ ಆದ್ಮೇಲೆ ವಿಷಯದ ನಿರೂಪಣೆಯನ್ನ ಈ ರೀತಿ ಅಂದದ ಅಕ್ಷರದೊಂದಿಗೆ ಬರವಣಿಗೆ ಸ್ಪಷ್ಟವಾಗಿ ತಪ್ಪಿಲ್ಲದಂತೆ ಅಂದವಾಗಿ ಬರಿಬೇಕು. ಮುಂದೆ ಇಷ್ಟ ಆದ್ಮೇಲೆ ಏನಾಗುತ್ತೆ, ನೆನಪುಗಳೊಂದಿಗೆ ನಿನ್ನ ಪ್ರೀತಿಯ ಗೆಳತಿ ಅಥವಾ ಗೆಳೆಯ, ಇದು ರೈಟ್ ಸೈಡ್ ಬರುತ್ತೆ. ಇದು ಮುಕ್ತಾಯ, ಪತ್ರದ ಎಂಡಿಂಗ್. ಪತ್ರವನ್ನ ಯಾರು ಬರೀತಾರೋ ಅವರ ಒಂದು ಸಹಿ ಅಥವಾ ಹೆಸರನ್ನ ಮೆನ್ಷನ್ ಮಾಡ್ತೀವಿ, ನಿಮ್ಮ ಪ್ರೀತಿಯ ಅಥವಾ ನಿನ್ನ ಪ್ರೀತಿಯ ಗೆಳೆಯ ಅಥವಾ ಗೆಳತಿ. ಅದಾದ್ಮೇಲೆ ನೆಕ್ಸ್ಟ್ ಅಡ್ರೆಸ್, ವಿಳಾಸ. ಯಾರಿಗೆ ಬರಿತೀವಲ್ಲ ಪತ್ರ, ಅವರ ಹೆಸರನ್ನ ಮೆನ್ಷನ್ ಮಾಡಿ ನಾವು ಇದನ್ನ ಬರಿಬೇಕು. ದುಷ್ಯಂತ ಅಥವಾ ಶಕುಂತಲೆ, ದ್ವಿತೀಯ PUC, ಬಾಲಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು, BP ವಾಡಿಯ ರಸ್ತೆ, ಬಸವನಗುಡಿ, ಬೆಂಗಳೂರು. ಅಡ್ರೆಸ್, ಇದು ಅಡ್ರೆಸ್ ಅನ್ನ ಪತ್ರದ ಲಕೋಟೆಯ ಮೇಲೆ ಅಂದ್ರೆ ಪೋಸ್ಟ್ ಕಾರ್ಡ್ನ ಮೇಲೆ ನೀಟಾಗಿ ಅಂದವಾಗಿ ಬರೆದು ಪೋಸ್ಟ್ ಮಾಡೋದು. ಇದು ವೈಯಕ್ತಿಕ ಪತ್ರ. ವೈಯಕ್ತಿಕ ಅಂದ್ರೆ ನಿಮ್ಮ ಗೆಳೆಯ ಗೆಳತಿ ಅಥವಾ ತಂದೆ ತಾಯಿ, ಹೀಗೆ ಬಂಧು ಮಿತ್ರರಿಗೆ ಬರೆಯುವಂತ ಪತ್ರವನ್ನ ನಾವು ಈ ರೀತಿಯಾಗಿ ನೋಡ್ತೀವಿ. ನೋಡಿ, ಇನ್ನೊಂದ್ಸಲ ಪತ್ರದ ಒಂದು ಒಡಲನ್ನ ನೋಡ್ಕೊಳ್ಳಿ. ಬಲಭಾಗದಲ್ಲಿ ಏನಿರ್ಬೇಕು, ನಮ್ಮ ವಿಳಾಸ, ದಿನಾಂಕ ಇರಬೇಕು. ಹಾಗೆ ಎಡಭಾಗದಲ್ಲಿ ಸಂಬೋಧನೆ ಇರಬೇಕು. ಆಮೇಲೆ ಪತ್ರದ ಒಡಲಿರ್ಬೇಕು. ಅದಾದ್ಮೇಲೆ ಪತ್ರದ ಒಡಲಾದ್ಮೇಲೆ ಕೊನೆಯ ಹಂತ, ಮುಕ್ತಾಯದ ಹಂತದಲ್ಲಿ ನಿಮ್ಮ ಹೆಸರು, ನಿಮ್ಮ ಪ್ರೀತಿಯ ಗೆಳೆಯ ಗೆಳತಿ ಅಂತ ಬರೆದು ನಿಮ್ಮ ಹೆಸರು ಅಥವಾ ಸಹಿ ಇರಬೇಕು. ಎಡಭಾಗದಲ್ಲಿ ಏನಿರ್ಬೇಕು, ವಿಳಾಸ ಇರಬೇಕು. ಯಾರಿಗೆ ಪತ್ರವನ್ನ ತಲುಪಿಸ್ಬೇಕು ಅವರಿಗೆ ಅವರ ಒಂದು ವಿಳಾಸ ಇರಬೇಕು ಸ್ಪಷ್ಟವಾಗಿ. ಹಾಗೆ ಪತ್ರ ಸಂಪೂರ್ಣವಾಗಿ ಅಂದವಾದ ಹಸ್ತಾಕ್ಷರಗಳಿಂದ, ಬರವಣಿಗೆಯಿಂದ ಒಳಗೊಂಡಿರಬೇಕು. ಅರ್ಥಪೂರ್ಣವಾದಂತ ಪತ್ರವನ್ನ ಬರಬೇಕು. ಇದು ವೈಯಕ್ತಿಕ ಪತ್ರವಾದ ಉದಾಹರಣೆ ನೋಡಿದ್ವಿ. ಬನ್ನಿ ಈಗ ವ್ಯವಹಾರಿಕ ಪತ್ರ, ವ್ಯವಹಾರಕ್ಕೆ ಉಪಯೋಗಿಸುವಂತ ಪತ್ರ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ವೈಯಕ್ತಿಕ ಪತ್ರಕ್ಕಿಂತ ಭಿನ್ನವಾದ ಲೇಖನ ಶೈಲಿ ವ್ಯವಹಾರ ಪತ್ರದಲ್ಲಿರ್ಬೇಕು. ವ್ಯವಹಾರಕ್ಕೆ ಬಳಸುವಂತ ಪತ್ರ ಹೇಗ್ ಬರಿಬೇಕು ಅಂದ್ರೆ, ವೈಯಕ್ತಿಕ ಪತ್ರ ಬರಿತೀವಲ್ಲ, ವಿಳಾಸ, ಸಂಬೋಧನೆ, ಮುಕ್ತಾಯ, ಈ ತರದೆಲ್ಲ, ಆ ತರ ಅಲ್ಲ. ಅದೇ ಡಿಫ್ರೆಂಟ್ ಆಗಿದೆ, ಭಿನ್ನವಾದ ಲೇಖನ ಶೈಲಿ ಆ ಪತ್ರದಲ್ಲಿರುತ್ತೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಅಥವಾ ವಾಣಿಜ್ಯ ಸಂಘಟನೆಯ ಮುಖ್ಯಸ್ಥನು ವ್ಯವಹಾರಿಕ ಉದ್ದೇಶವನ್ನಿಟ್ಟುಕೊಂಡು ಬರೆದ ಪತ್ರ. ಇಲ್ಲಿ ಆತ್ಮೀಯತೆ, ಕೌಟುಂಬಿಕ ಸಾಮೀಪ್ಯ, ಸ್ನೇಹ ಭಾವ ಇರುವುದಿಲ್ಲ. ಏನಿರೋದಿಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಜೊತೆಗೆ ವ್ಯವಹರಿಸೋದು. ಇಲ್ಲಿ ಅರ್ಥ ಆಯ್ತಾ? ಒಬ್ಬ ವ್ಯಕ್ತಿ ಒಂದು ಸಂಸ್ಥೆ ಅಥವಾ ಒಬ್ಬ ಸಂಸ್ಥೆಯ ಹೆಡ್ ಏನಿರ್ತಾರೆ, ಅಧ್ಯಕ್ಷ, ಪ್ರೆಸಿಡೆಂಟ್, ಅಂತವರಿಗೆ ಸಂಬೋಧಿಸೋದ್ರಿಂದ ಇಲ್ಲಿ ವಾಣಿಜ್ಯ ಸಂಘಟನೆಯ ಮುಖ್ಯಸ್ಥನಿಗೆ ಹೇಳೋದ್ರಿಂದ, ಮೆನ್ಷನ್ ಮಾಡೋದ್ರಿಂದ ಇಲ್ಲಿ ವ್ಯವಹಾರಿಕ ಉದ್ದೇಶ ಮಾತ್ರ ಇರಬೇಕು. ಕೊಟ್ಟು ತಗೊಳ್ಳುವಂತ ವ್ಯವಹಾರಿಕ ಉದ್ದೇಶ ಮಾತ್ರ ಇರಬೇಕು ಅಲ್ಲಿ, ಬಿಸ್ನೆಸ್ಗಳು ವಿಚಾರ. ಅದು ಬಿಟ್ಟು ಈ ಪತ್ರದಲ್ಲಿ ಆತ್ಮೀಯತೆ ಆಗ್ಲಿ, ಕೌಟುಂಬಿಕ ಸಾಮೀಪ್ಯ ಆಗ್ಲಿ, ಸ್ನೇಹ ಭಾವ ಆಗ್ಲಿ ಇಲ್ಲ. ನನ್ನ ಪ್ರೀತಿಯ ಗೆಳೆಯ ಅಥವಾ ಗೆಳತಿ, ನಿನ್ನ ಪ್ರೀತಿಯ ಗೆಳೆಯ ಅಥವಾ ಗೆಳತಿ, ತೀರ್ಥರೂಪ ತಂದೆಯವರಿಗೆ, ಮಾತೃಶ್ರೀ ತಾಯಿಯವರಿಗೆ, ಈ ತರ ಸಂಬೋಧನೆ ಅಲ್ಲ. ಇಲ್ಲಿ ಬಿಸ್ನೆಸ್ ವ್ಯವಹಾರ ಮಾತ್ರ, ಅಂದ್ರೆ ವ್ಯವಹಾರಿಕವಾಗಿ ವ್ಯವಹಾರಿಕ ಉದ್ದೇಶ ಇಟ್ಕೊಂಡು ಈ ಪತ್ರವನ್ನ ಬರೆಯೋದು. ಅದು ಬಿಟ್ಟು ಆತ್ಮೀಯರಾಗಿ ಅಥವಾ ಕೌಟುಂಬಿಕ ಸಾಮೀಪ್ಯದಿಂದ ಸಂಬೋಧಿಸೋದು ಅಲ್ಲ. ಆದ್ದರಿಂದ ಸಂಬೋಧನೆ ಮತ್ತು ಮುಕ್ತಾಯದ ಅಂಶ ಭಿನ್ನವಾಗಿರುತ್ತೆ. ಈ ಸಂಬೋಧನೆ ಮತ್ತು ಮುಕ್ತಾಯದ ಅಂಶ ಡಿಫ್ರೆಂಟ್ ಆಗಿರುತ್ತೆ. ವಿಳಾಸ, ಸ್ಥಳ, ದಿನಾಂಕ ಎಲ್ಲ ಸೇಮ್ ಆಗಿರ್ಬೋದು, ಬಟ್ ಈ ಮುಕ್ತಾಯ ಮತ್ತೆ ಸಂಬೋಧನೆ ಇದೆಯಲ್ಲ, ಮೇಲೆ ನನ್ನ ಪ್ರೀತಿಯ ಗೆಳೆಯ ಅಂತ ಬರೆದು ನಿಮ್ಮ ಪ್ರೀತಿಯ ಗೆಳೆಯ ಅಂತ ಬರಿತೀವಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ. ನಿರೂಪಣೆಯು ವಸ್ತುನಿಷ್ಠೆ ಶೈಲಿಯಲ್ಲಿರ್ಬೇಕು. ಪತ್ರದ ವಿಷಯ ಮತ್ತು ಸಂದರ್ಭದ ಉಲ್ಲೇಖವಿರಬೇಕು. ಪತ್ರದ ವಿಷಯ ಮತ್ತೆ ಸಂದರ್ಭ ಕರೆಕ್ಟ್ ಆಗಿ ಉಲ್ಲೇಖಿಸಿರ್ಬೇಕು. ವ್ಯವಹಾರದ ಪತ್ರ ಇದು, ಇಲ್ಲಿ ಯಾವುದೇ ತಪ್ಪುಗಳು ನಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಲ್ಲಿ ವಸ್ತುನಿಷ್ಠೆಯ ಶೈಲಿಯಲ್ಲಿರಬೇಕು ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ? ವ್ಯವಹಾರಿಕ ಪತ್ರ ಭಿನ್ನವಾಗಿದೆ ವೈಯಕ್ತಿಕ ಪತ್ರಗಿಂತ. ಯಾಕೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಸ್ನೇಹಮಯ ಸಂಬೋಧನೆಗಳು ಅಲ್ಲಿ ಬರೋದಿಲ್ಲ. ಅಲ್ಲಿ ಒಂದು ಸಂಸ್ಥೆ, ಒಂದು ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಹೆಡ್ ಏನಿದೆ ಅವ್ರ ಜೊತೆಗೆ ವ್ಯಾವಹಾರಿಕವಾಗಿ ಅಂಶಗಳನ್ನ ಒಳಗೊಂಡಿರುತ್ತೆ.
ಹಾಗೆ ಮುಕ್ತಾಯ ಮತ್ತೆ ಸಂಬೋಧನೆ ತೀರಾ ಭಿನ್ನವಾಗಿರುತ್ತೆ. ವಸ್ತುನಿಷ್ಠೆ ಶೈಲಿಯಲ್ಲಿ ಇರಬೇಕು. ಹಾಗೆ ಆ ಸಂದರ್ಭವನ್ನ ಸ್ಪಷ್ಟವಾಗಿ ನೀವೇನು ಹೇಳಬೇಕು ಅಂತ ಇದ್ದೀರೋ ಆ ಒಂದು ಸಂದರ್ಭ ಸ್ಪಷ್ಟವಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ವ್ಯವಹಾರಿಕ ಪತ್ರ ಹೇಗಿರ್ಬೇಕು ಅಂತ ತಿಳ್ಕೊಂಡ್ವಿ ಅಲ್ವಾ? ವೈಯಕ್ತಿಕ ಪತ್ರ ಏನು, ಅದು ಕೌಟುಂಬಿಕ ಸಾಮೀಪ್ಯ ಇರುತ್ತೆ, ಸ್ನೇಹ ಇರುತ್ತೆ, ಅಲ್ಲಿ ಒಂಥರ ಸಾಮೀಪ್ಯ ಇರುತ್ತೆ. ಆ ಒಂದು ಬಂಧ ಸಂಬೋಧನೆ ಬೇರೆ, ಮುಕ್ತಾಯನೇ ಬೇರೆ, ಅದನ್ನ ತಿಳ್ಕೊಂಡ್ವಿ. ಈಗ ವ್ಯವಹಾರಿಕ ಪತ್ರ ಹೇಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ವ್ಯವಹಾರ ಪತ್ರ ಮಾದರಿ 1. ಕುವೆಂಪು ಅವರ ಜೀವನ ಚರಿತೆ ಪುಸ್ತಕವನ್ನು ಕಳುಹಿಸಲು ಕೋರಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಕಾಗದವನ್ನ ಬರೆಯಿರಿ. ಇದು ಪ್ರಶ್ನೆ. ಇದು ಏನೋ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಯಲ್ಲಿ ಇದು ಪತ್ರಕ್ಕೆ ಸಂಬಂಧಪಟ್ಟಿರುತ್ತೆ. ಅದು ಮೇಲಿನದು ಪ್ರಶ್ನೆ. ಈಗ ನಾವು ಪತ್ರವನ್ನ ನೋಡೋಣ. ಪತ್ರ ಹೇಗೆ ಬರೆಯೋದು? ಮೊದಲು ರೈಟ್ ಸೈಡಲ್ಲಿ ನೀವು ಡೇಟ್ ಅನ್ನ ಮೆನ್ಷನ್ ಮಾಡಬೇಕು. ಲೆಫ್ಟ್ ಸೈಡಲ್ಲಿ ನೋಡಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆ ಬೆಂಗಳೂರು ಮೆನ್ಷನ್ ಮಾಡಬೇಕು. ಏನಿರ್ಬೇಕಿಲ್ಲಿ? ಇದು ನಾವು ಯಾರಿಗೆ ಕಳಿಸ್ತೀವಿ ಆ ಒಂದು ಡಿಪಾರ್ಟ್ಮೆಂಟ್ ಅಥವಾ ಆ ಒಂದು ಮುಖ್ಯಸ್ಥನಿಗೆ ಕಳಿಸ್ಬೇಕು. ಈಗ ಪುಸ್ತಕ ಎಲ್ಲಿಂದ ಬರಬೇಕು? ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಬರಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಪತ್ರವನ್ನ ಬರೆಯೋದು. ನೆಕ್ಸ್ಟ್, ಸಂಬೋಧನೆ ಹೇಗಿರ್ಬೇಕು ನೋಡಿ. ಮಾನ್ಯರೇ, ರೆಸ್ಪೆಕ್ಟೆಡ್, ಮಾನ್ಯರೇ, ಗೌರವಾನ್ವಿತ, ಮಾನ್ಯರೇ. ಇಲ್ಲಿ ಯಾವುದೇ ನನ್ನ ಪ್ರೀತಿಯ ಗೆಳೆಯ ಗೆಳತಿ ಬರಲ್ಲ, ಅಥವಾ ತಂದೆ ತಾಯಿ ಬರಲ್ಲ. ಇಲ್ಲಿ ಮಾನ್ಯರೇ. ಅದಾದ್ಮೇಲೆ ವಿಷಯ, ಏನ್ ವಿಷಯ ಅಂತ ಹೇಳಬೇಕು. ಕುವೆಂಪು ಅವರ ಜೀವನ ಚರಿತ್ರೆಯ ಒಂದು ಕೃತಿಯನ್ನ ಪಡ್ಕೊಳ್ಳೋದ್ರ ಬಗ್ಗೆ, ಯಾವುದ್ರ ಬಗ್ಗೆ ಅಂತ ಒಂದು ಚಿಕ್ಕದಾದ ಒಂದು ನೋಟ್, ವಿಷಯವನ್ನ ಮೆನ್ಷನ್ ಮಾಡಬೇಕು. ಆಮೇಲೆ ಒಡಲನ್ನ ಬರಿಬೇಕು. ತಮ್ಮ ಸಂಸ್ಥೆಯು ಕುವೆಂಪು ಅವರ ಜೀವನ ಚರಿತ್ರೆ ವಿಶ್ವ ಕವಿ ಕುವೆಂಪು ಕೃತಿಯನ್ನ ಪ್ರಕಟಿಸಿರುವುದು ಸಂತಸದ ಸಂಗತಿ. ನಮ್ಮಂತ ವಿದ್ಯಾರ್ಥಿಗಳಿಗೂ ಕೈಗೆಟುಕುವಂತ ಬೆಲೆಯನ್ನ ಇಟ್ಟಿರುವುದು ಸಂತೋಷವಾಗಿದೆ. ನಮ್ಮ ಕಾಲೇಜಿನ ಪ್ರಥಮ PUCಯ ಎಲ್ಲ ವಿದ್ಯಾರ್ಥಿಗಳು ವಿಶ್ವಕವಿ ಕುವೆಂಪು ಕೃತಿಯನ್ನ ಕೊಂಡುಕೊಳ್ಳಲು ಇಚ್ಛಿಸಿರುತ್ತಾರೆ. ಆದ್ದರಿಂದ 130 ಪುಸ್ತಕಗಳನ್ನು ಅಂಚೆ ಮೂಲಕ ಕಳುಹಿಸಿಕೊಡಿ. ಒಟ್ಟು ಪುಸ್ತಕಗಳ ಬೆಲೆಯಾದ 1300 ರೂಪಾಯಿಗಳ DDಯನ್ನ ಪತ್ರದೊಂದಿಗೆ ಲಗತ್ತಿಸಿ ಕಳಿಸಿದ್ದೇನೆ. ಆದಷ್ಟು ಬೇಗ ಪುಸ್ತಕಗಳನ್ನು ಕಳುಹಿಸಿ ಕೊಡಬೇಕೆಂದು ವಿನಂತಿಸುತ್ತೇನೆ. ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ. ಇದು ಮುಕ್ತಾಯದ ಹಂತ. ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಏನ್ ಬರಿಬೇಕು? ನಿಮ್ಮ ಹೆಸರು ಮತ್ತು ವಿಳಾಸವನ್ನ ಮೆನ್ಷನ್ ಮಾಡಬೇಕು. ಅರ್ಥ ಆಯ್ತಲ್ಲ? ನೋಡಿ, ಇಲ್ಲಿ ವ್ಯವಹಾರಿಕ ಪತ್ರ ಹೇಗ್ ಬಂತು ನೋಡಿ. ಇಲ್ಲಿ ಎಡಭಾಗದಲ್ಲಿ ಅಧ್ಯಕ್ಷರ ಒಂದು ಅಡ್ರೆಸ್ ಬರುತ್ತೆ, ಬಲಭಾಗದಲ್ಲಿ ಡೇಟ್ ಮೆನ್ಷನ್ ಆಗುತ್ತೆ. ಹಾಗೆ ಮಾನ್ಯರೇ ಅನ್ನುವಂತ ವಿಚಾರ ಸಂಬೋಧನೆಯಲ್ಲಿ ಬರುತ್ತೆ. ಆಮೇಲೆ ವಿಷಯ ಅಂತ ಒಂದು ಬರುತ್ತೆ, ಆಮೇಲೆ ಒಡಲು ಬರುತ್ತೆ. ಅದಾದ್ಮೇಲೆ ವಂದನೆಗಳು, ಮುಕ್ತಾಯದ ಹಂತ ಹೇಗ್ ಬರುತ್ತೆ? ವಂದನೆ ಮತ್ತೆ ಬಲಭಾಗದಲ್ಲಿ ತಮ್ಮ ವಿಶ್ವಾಸಿ ಏನ್ ಬರಬೇಕು? ನಿನ್ನ ಪ್ರೀತಿಯ ಅಲ್ಲ, ತಮ್ಮ ವಿಶ್ವಾಸಿ, ನಿಮ್ಮ ವಿಶ್ವಾಸಿಯಾದಂತಹ ನಾನು ಲಕ್ಷ್ಮೀ ಲೋಲಾ, ಪ್ರಥಮ PUC A ವಿಭಾಗ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುಲ್ಬರ್ಗ. ಅವರ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಬೇಕು. ಇದಿಷ್ಟನ್ನ ಮಾಡಿದ್ರೆ ವ್ಯವಹಾರಿಕ ಪತ್ರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನಾವು ಏನೆಲ್ಲ ತಿಳ್ಕೊಂಡ್ವಿ? ಪತ್ರ ಅಂದ್ರೆ ಹೇಗೆ ಶುರು ಆಯ್ತು, ಪತ್ರ ಅಂದ್ರೆ ಏನು, ಪತ್ರ ಅನ್ನೋದು ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಒಂದು ಸಂಪರ್ಕ ಮಾಧ್ಯಮ ಅಥವಾ ಅದೊಂದು ಸಂವಹನವಾಗಿ ವಿಚಾರವನ್ನ ತಿಳಿಸ್ಲಿಕ್ಕೆ ಇರುವಂತ ಒಂದು ಮಾಧ್ಯಮ. ಅದು ಭಾಷೆ ಹೇಗೋ ಬಾಯಿಯ ಮೂಲಕ, ಇದು ಪತ್ರದ ಮೂಲಕ ಅಂದ್ರೆ ಬರವಣಿಗೆಯ ಮೂಲಕ ಇರುವಂತ ಒಂದು ಮಾಧ್ಯಮ. ಇದು ಪ್ರಾಚೀನ ಕಾಲದಲ್ಲಿ ಎಲೆಗಳಿಂದ ಪ್ರಾರಂಭ ಆಯಿತು. ಈಗ ನಾವು ಕಾಗದಗಳಿಂದ ಬರೀಲಿಕ್ಕೆ ಶುರು ಮಾಡಿದ್ದೇವೆ. ಹಾಗೆ ಈ ಪತ್ರದಲ್ಲಿ ಏನೇನು ಅಂಶಗಳಿರ್ಬೇಕು ಅಂತ ಹೇಳಿದ್ದಾರೆ? ದಿನಾಂಕ ಇರಬೇಕು, ಸ್ವವಿಳಾಸ ಇರಬೇಕು, ಸಂಬೋಧನೆ ಸರಿಯಾಗಿರ್ಬೇಕು, ಹಸ್ತಾಕ್ಷರ ಕರೆಕ್ಟ್ ಆಗಿರ್ಬೇಕು, ಒಡಲು ಸರಿಯಾಗಿರ್ಬೇಕು ಅಂದ್ರೆ ವಿಷಯದ ನಿರೂಪಣೆ ಸರಿಯಾಗಿರ್ಬೇಕು, ಮುಕ್ತಾಯ ಹಾಗೂ ಹೊರವಿಳಾಸ. ನಾವು ಹೊರವಿಳಾಸ ಏನಿದೆ ಅದನ್ನ ನಾವು ನೋಡ್ತೀವಿ. ಆ ಹೊರವಿಳಾಸ ಈಗ ನೋಡಿ, ಸ್ವವಿಳಾಸ, ದಿನಾಂಕ, ಸಂಬೋಧನೆ, ವಿಷಯದ ನಿರೂಪಣೆ, ಮುಕ್ತಾಯ, ಹಸ್ತಾಕ್ಷರ, ಹೊರವಿಳಾಸ ಇದೆಲ್ಲ ಇರಬೇಕು. ಆದ್ರೆ ಇದೆಲ್ಲ
ಇದರಲ್ಲಿ ಕೆಲವೊಂದು ಡಿಫ್ರೆನ್ಸ್ ಬರುತ್ತೆ. ಯಾವುದರಲ್ಲಿ ಡಿಫ್ರೆನ್ಸ್ ಬರುತ್ತೆ ಅಂದ್ರೆ ಈ ಸಂಬೋಧನೆಯಲ್ಲಿ ಡಿಫ್ರೆನ್ಸ್ ಬರುತ್ತೆ, ಮತ್ತೆ ಮುಕ್ತಾಯದಲ್ಲಿ ಡಿಫ್ರೆನ್ಸ್ ಬರುತ್ತೆ. ಯಾವುದ್ರಲ್ಲಿ? ವ್ಯಾವಹಾರಿಕ ಪತ್ರ ಮತ್ತೆ ವೈಯಕ್ತಿಕ ಪತ್ರದಲ್ಲಿ. ವ್ಯಾವಹಾರಿಕ ಪತ್ರನ ಹೇಗೆ ಮಾಡ್ತೀವಿ ಅಂದ್ರೆ ವಿಭಿನ್ನವಾದ ಶೈಲಿಯಲ್ಲಿ ವ್ಯಾವಹಾರಿಕ ಪತ್ರ ಇರುತ್ತೆ. ಅದರ ಒಂದು ಸಂಬೋಧನೆನೇ ಬೇರೆ ಇರುತ್ತೆ, ಅದರ ಒಂದು ಮುಕ್ತಾಯನೇ ಬೇರೆ ಇರುತ್ತೆ. ಈ ಸಂಬೋಧನೆ ಹೇಗಿರುತ್ತೆ ಅಂದ್ರೆ ವ್ಯಾವಹಾರಿಕ ಉದ್ದೇಶವನ್ನ ಇಟ್ಕೊಂಡಿರುತ್ತೆ. ಒಂದು ವಾಣಿಜ್ಯ ಸಂಘಟನೆಯ ಮುಖ್ಯಸ್ಥನಿಗೆ ನಾವು ಬರಿತೀವಿ ಅಥವಾ ಒಂದು ಸಂಸ್ಥೆಗೆ ಬರೆಯುವಂತ ಪತ್ರ. ಅಲ್ಲಿ ಆತ್ಮೀಯತೆ ಆಗ್ಲಿ, ಕೌಟುಂಬಿಕ ಸಾಮೀಪ್ಯ ಆಗ್ಲಿ, ಸ್ನೇಹಪರತೆ ಇರಲ್ಲ. ಸಂಬೋಧನೆ ಮತ್ತು ಮುಕ್ತಾಯ ವಿಭಿನ್ನ ಶೈಲಿಯಲ್ಲಿರುತ್ತೆ. ವಸ್ತು ನಿಷ್ಠೆಯಾಗಿಯ ಶೈಲಿಯಲ್ಲಿರಬೇಕು ಅಂತ ಈ ತರ ನೋಡಿ, ಈ ತರ ನಾವು ವಿಚಾರಗಳನ್ನ ತಿಳ್ಕೊಂಡ್ವಿ. ಹೀಗೆ ಪತ್ರಗಳನ್ನ ಬರೆಯುವುದು ಹೇಗೆ, ಪತ್ರಗಳನ್ನ ಯಾವ ಯಾವ ಅಂಶಗಳಲ್ಲಿ ತಗೊಂಡು ಬರಿಬೇಕು, ಆ ಅಂಶಗಳನ್ನ ಕರೆಕ್ಟಾಗಿ ನೀವು ಬರೆದ್ಬಿಟ್ರೆ ನಿಜವಾಗಿ ನಿಮಗೆ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನ ಪಡ್ಕೊಳ್ಬಹುದು. ಈ ಪತ್ರಗಳಿಗೆ 4 ಅಂಕಗಳಿರುತ್ತೆ. ಈ ಪತ್ರಗಳಿಗೆ ಸಿಗುವಂತ ಅಂಕಗಳನ್ನ ಪೂರ್ಣವಾಗಿ ನೀವು ಪಡ್ಕೋಬಹುದು. ಈ ಒಂದು ಸಂಬೋಧನೆ, ವಿಳಾಸ, ದಿನಾಂಕ, ಪತ್ರದ ಒಡಲು, ಮುಕ್ತಾಯ, ಹಾಗೆ ಹೊರ ವಿಳಾಸ ಇವುಗಳನ್ನ ತಿಳ್ಕೊಂಡ್ರೆ ವೈಯಕ್ತಿಕ ಪತ್ರದ ಮಾರ್ಕ್ಸ್ ಅನ್ನ, ಹಾಗೆ ವ್ಯಾವಹಾರಿಕ ಪತ್ರದ ಮಾರ್ಕ್ಸ್ ಅಲ್ಲೂ ಕೂಡ ನಾವು ಸಂಬೋಧನೆ ಮತ್ತು ಮುಕ್ತಾಯದಲ್ಲಿ ಯಾವ ಯಾವ ಚೇಂಜಸ್ ಇರಬೇಕು ಅಂತ ತಿಳ್ಕೊಂಡ್ರೆ ನಾವು ನೀಟಾಗಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸ್ಬೋದು ಅಂತ ಹೇಳ್ತಾ, ಈ ಪತ್ರಗಳನ್ನ ದಯವಿಟ್ಟು ಮನೆಯಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಪ್ರಯೋಗ ಪ್ರಣತಿ ಅಭ್ಯಾಸ ಪುಸ್ತಕದಲ್ಲಿ ಹಲವಾರು ಪತ್ರಗಳನ್ನ ಕೊಟ್ಟಿದ್ದಾರೆ, ಅದನ್ನ ಕೂತು ನೀವು ಅಭ್ಯಾಸ ಮಾಡಲೇಬೇಕು. ಮಾಡಿದಾಗ ಪತ್ರ ಲೇಖನ ತುಂಬಾ ಸುಲಭವಾದಂತಹ ಒಂದು ವಿಧಾನ ಅಂತ ಹೇಳ್ತಾ, ಇಲ್ಲಿಗೆ ನಮ್ಮ ಈ ಒಂದು ಪತ್ರಲೇಖನ ಭಾಷಾ ಅಭ್ಯಾಸದಲ್ಲಿ ಪತ್ರಲೇಖನದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಭಾಷಾಭ್ಯಾಸದ ಜೊತೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.